ನಮಸ್ತೆ ಮಿರರ್ ಕರ್ನಾಟಕ ಸ್ವಾಗತ. ನಾನು ದರ್ಶನ್ ಆರಾಧ್ಯ. ಸ್ನೇಹಿತರೆ, ಒಂದು ಒಳ್ಳೆ ಸಿನಿಮಾವನ್ನು ನೋಡ್ಕೊಂಡು ಬಂದು ಆ ಸಿನಿಮಾದ ಬಗ್ಗೆ ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಅಂಥೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸಿನಿಮಾದ ಹೆಸರು ಚೌಕಿದಾರ್ ಅಂಥೇಳಿ. ಈ ಚೌಕಿದಾರ್ ಅಂದರೆ ಯಾರು? ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಚೌಕಿದಾರ್ ಅನ್ನೋ ಪದನ ಎಲ್ಲೋ ಕೇಳಿದ್ದೀನಲ್ಲ ಅಂತ ಅನಿಸುತ್ತೆ. ಚೌಕಿದಾರ್ ಅನ್ನೋದು ಒಂದು ಹಾಡಿನಲ್ಲಿ, ಚೌಕ ಸಿನಿಮಾದ ಒಂದು ಹಾಡಿನಲ್ಲಿ ತಂದೆಗೆ ಬಳಸಿದಂತಹ ಒಂದು ಪದ ಚೌಕಿದಾರ ಅಂತ. ಸೊ ಈ ಚೌಕಿದಾರ ಅನ್ನುವಂಥ ಒಂದು ಟೈಟಲನ್ನು ಹೊತ್ಕೊಂಡು ಬಂದಂತಹ ಸಿನಿಮಾದಲ್ಲಿ ಏನಿರ್ಬೋದು ಅನ್ನೋ ಕುತೂಹಲಕ್ಕೆ, ಮತ್ತು ಇಲ್ಲಿ 2-3 ಕುತೂಹಲ ಇತ್ತು. ಒಂದು, ರಥಾವರ ಸಿನಿಮಾ ಮಾಡದಂತಹ ಕೈ ಈ ಸಿನಿಮಾದ ಹಿಂದಿತ್ತು, ಈ ಸಿನಿಮಾವನ್ನು ಮಾಡಿತ್ತು. ಹಾಗಾಗಿ ಹೇಗೆ ಮಾಡಿರಬಹುದು, ನಿರ್ದೇಶನ ಹೇಗಿರಬಹುದು ಚಂದ್ರಶೇಖರ್ ಅವ್ರದ್ದು ಅನ್ನುವ ಒಂದು ಕುತೂಹಲ. ಮತ್ತು ಧನ್ಯಾರಾಮ್ ಅವರು ಈ ಸಿನಿಮಾದಲ್ಲಿದ್ದರು, ಅವರು ಹೇಗೆ ನಟನೆ ಮಾಡಿರಬಹುದು ಅನ್ನುವ ಇನ್ನೊಂದು ಕುತೂಹಲ. ಮತ್ತು ಪೃಥ್ವಿ ಅಂಬರ್ ಅವರು ಒಳ್ಳೆಯ ನಟ, ಮತ್ತು ಅವರ ಪಾತ್ರಗಳ ಆಯ್ಕೆಯು ಕೂಡ ನನಗಿಷ್ಟ. ಹಾಗಾಗಿ ಈ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿರಬಹುದು ಅನ್ನುವ ಒಂದು ಭರವಸೆಯ ಮೇರೆಗೆ ನಾನು ಈ ಸಿನಿಮಾಗೆ ಹೋಗಿ ನೋಡಿದೆ. ಸೊ ಈ ಸಿನಿಮಾದ ಒನ್ಲೈನ್ ಕತೆ ಏನು ಅಂತ ನೋಡೋದಾದರೆ, ಒಂದು ಸರ್ಕಾರಿ ನೌಕರಿಯಲ್ಲಿರುವಂತಹ ಒಬ್ಬ ಅಧಿಕಾರಿ ತನ್ನ ಜೀವನದಲ್ಲಿ, ತನ್ನ ಬಾಲ್ಯದಲ್ಲಿ ತನಗೆ ಏನೇನು ಸಿಕ್ಕಿಲ್ಲವೋ ಅದೆಲ್ಲದನ್ನು ತನ್ನ ಮಗನಿಗೆ ಕೊಡಬೇಕು, ನಾನು ಏನನ್ನು ಮಾಡೋಕ್ಕಾಗಲಿಲ್ವೋ ಅದೆಲ್ಲದನ್ನು ನನ್ನ ಮಗ ಮಾಡಲಿ ಅನ್ನುವಂಥ ಒಂದು ಆಸೆ. ಸೊ ಇಂಥ ಒಂದು ಆಸೆಯನ್ನಿಟ್ಟುಕೊಂಡು ಒಬ್ಬ ತಂದೆ ಮಗನನ್ನು ಬೆಳೆಸುವಾಗ ಏನೆಲ್ಲ ತಪ್ಪುಗಳಾಗತ್ತೆ ಮತ್ತು ಏನೆಲ್ಲ ಸರಿಯಾಗತ್ತೆ. ಮಗನಿಗೆ ಅದು ಈಗ ನನ್ನ ತಂದೆಯ ದೃಷ್ಟಿಕೋನದಿಂದ ಕಂಡದ್ದು ಒಂದು ರೀತಿ ಕಂಡದ್ದು, ಮಗನ ದೃಷ್ಟಿಕೋನದಿಂದ ಇನ್ನೊಂದು ರೀತಿ ಕಾಣುತ್ತೆ, ಸಮಾಜದ ದೃಷ್ಟಿಕೋನದಿಂದ ಅದು ಮತ್ತೊಂದು ರೀತಿ ಕಾಣುತ್ತೆ. ಇದೆಲ್ಲದೂ ಸೇರಿದಾಗ ಒಂದು ಔಟ್ಕಮ್ ಬರುತ್ತಲ್ಲ, ಆ ಔಟ್ಪುಟ್ ಏನಿರುತ್ತೆ ಅದು ಹೇಗಿರುತ್ತೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ತೆಗೆದಿರುವಂತಹ ಒಂದು ಸಿನಿಮಾ ಅಂತ ನನಗನ್ನಿಸ್ತು. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಂತ ಅಂದರೆ ಎಮೋಷನ್ಸು. ತಂದೆ ಮಗನ ಎಮೋಷನ್ಸ್ ಇರುವಂಥ ಸಿನಿಮಾಗಳು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಆ ಒಂದು ಸ್ಪೇಸ್ ಏನು ಖಾಲಿ ಇತ್ತು ಅದನ್ನು ಭರ್ತಿ ಮಾಡೋದಕ್ಕೆ ಚೌಕಿದಾರ ಸಿನಿಮಾ ಬಹಳ ಸರಿಯಾದ ಸಮಯಕ್ಕೆ ಬಂದಿದೆ. ಸೊ ಒಬ್ಬ ಮಗ ಬೆಳೆದು ಅವನು ಯಾರು ಎಂಜಿನಿಯರ್ ಮಾಡಬೇಕು ನನ್ನ ಮಗನನ್ನು ಅನ್ನುವ ಕಾರಣಕ್ಕಾಗಿ ಬೆಳೆಸ್ತಾರೆ ಆ ಅಧಿಕಾರಿ ತಂದೆ. ಆ ಅಧಿಕಾರಿಯ ಪಾತ್ರವನ್ನು ಮಾಡಿರೋದು ಸಾಯಿ ಕುಮಾರ್ ಅವರು. ಅದ್ಭುತವಾಗಿ ಮಾಡಿದ್ದಾರೆ. ಅವರ ಆ್ಯಕ್ಟಿಂಗ್ ಬಗ್ಗೆ ಅಂತ ನಾನು ಮಾತಾಡುವಂತೆ ಇಲ್ಲ, ನಿಮಗೆ ಗೊತ್ತಿರುತ್ತೆ. ಇಡೀ ಸಿನಿಮಾವನ್ನು ಸಾಯಿ ಕುಮಾರ್ ಅವರು ತಿಂದು ಹಾಕ್ಬಿಟ್ಟಿದ್ದಾರೆ. ಆ ಮಟ್ಟಕ್ಕೆ ಅವರು ಪಾತ್ರವನ್ನು ಮಾಡಿದ್ದಾರೆ. ಆ ಪಾತ್ರದಲ್ಲಿ ಪರಕಾಯ ಪ್ರವೇಶವನ್ನು ಸಾಯಿ ಕುಮಾರ್ ಅವರು ಮಾಡಿದ್ದಾರೆ. ಇನ್ನು ಅವ್ರ ಮಗನ ಪಾತ್ರದಲ್ಲಿ ಪೃಥ್ವಿ ಅಂಬರ್ ಅವರು ಬಹಳ ಅದ್ಭುತವಾಗಿ, ಅಂದರೆ ಸಹಜವಾದ ನಟನೆ ಪೃಥ್ವಿ ಅಂಬರ್ ಅವ್ರದ್ದು. ಅದೊಂದನ್ನು ಎಲ್ಲಿ ಬೇಕಿದ್ರೂ ನಿಂತು ಧೈರ್ಯವಾಗಿ ಹೇಳ್ಬೋದು. ಇನ್ನು ಹೀರೋಯಿನ್ ಪಾತ್ರಕ್ಕೆ ಬಂದರೆ ಇಲ್ಲಿ ಇಬ್ಬರು ಹುಡುಗಿಯರ ಪಾತ್ರಗಳು ನಿಮ್ಗೆ ಗಮನ ಸೆಳೆಯುತ್ತೆ. ಅದರಲ್ಲಿ ಧನ್ಯಾರಾಮ್ ಅವ್ರದ್ದು ನಾನು ಹೇಳಿದ್ನಲ್ಲ, ಧನ್ಯಾರಾಮ್ ಕುಮಾರ್ ಅವ್ರ ರಾಮ್ಕುಮಾರ್ ಅವ್ರ ಮಗಳಾಗಿರೋದಕ್ಕೆ ಧನ್ಯ ಅವರು ಹೇಗೆ ಆ್ಯಕ್ಟಿಂಗ್ ಮಾಡಿರಬಹುದು ಅಂತ ನೋಡುವ ಕುತೂಹಲ ನನಗಿತ್ತು ಅಂತ. ಬಹಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಟ್ ಇನ್ನೊಂದು ಸ್ವಲ್ಪ ಒಳ್ಳೆಯ ಪಾತ್ರಗಳು ಅವ್ರಿಗೆ ಮುಂದಿನ ದಿನಗಳಲ್ಲಿ ಸಿಗಲಿ, ಅವರ ಕೌಶಲ್ಯವನ್ನು, ಪೂರ್ತಿ ಕೌಶಲ್ಯವನ್ನು ಬಳಸ್ಕೊಳ್ಳುವಂಥ ಪಾತ್ರಗಳು ಅವ್ರಿಗೆ ಸಿಗಲಿ ಎನ್ನುವ ಒಂದು ಆಶಯ ನಂದು. ಇದರ ಜೊತೆಗೆ ಇನ್ನು ಸಿನಿಮಾ ಹೇಗಿದೆ ಒಟ್ಟಾರೆಯಾಗಿ, ಸಿನಿಮಾದ ಒಂದು ನೋಡಿ ಹೊರಗೆ ಬಂದ ನಂತರ ನನಗೆ ಏನು ಅನ್ನಿಸ್ತು ಅಂತ ಹೇಳೋದಾದರೆ, ಸಿನಿಮಾ ಚೆನ್ನಾಗಿದೆ. ಯಾವುದೇ ಅನುಮಾನ ಇಲ್ಲದೆ ನೀವು ಒಂದು ಸಲ ಹೋಗಿ ಈ ಸಿನಿಮಾವನ್ನು ನೋಡಬಹುದು. ನೋಡಿ ಹೊರಗೆ ಬರುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಆದರ್ಶವನ್ನು, ಅಂದರೆ ಹೇಗಿರಬೇಕು ಹೇಗಿರಬಾರ್ದು ಅನ್ನುವಂಥ ಒಂದು ಥಾಟ್ ಪ್ರೊವೋಕ್ ಮಾಡುವಂಥ ಒಂದು ಸಿನಿಮಾ ಅನ್ನುವಂಥದ್ದನ್ನಂತೂ ಗ್ಯಾರಂಟಿಯಾಗಿ ಹೇಳ್ಬೋದು. ತಂದೆ ತಾಯಿಗಳಿಗೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ಹೇಳ್ಕೊಡುತ್ತೆ. ಮಕ್ಕಳಿಗೆ ತಂದೆ ತಾಯಿಯ ಪಾತ್ರ ಏನು ನಿಮ್ಮ ಜೀವನದಲ್ಲಿ, ತಂದೆ ತಾಯಿಯ ಆ ಒಂದು ತೂಕ ಎಷ್ಟಿದೆ ಅದನ್ನು ಸರಿಯಾಗಿ ತಿಳಿಸಿಕೊಡುವಂತಹ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಇದು. ಸೊ ಮ್ಯೂಸಿಕ್ಕನ್ನು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಸಿನಿಮಾಟೋಗ್ರಫಿ ಅವ್ರ ಪಾತ್ರವನ್ನು ಅವರು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಾಸ್ಟಿಂಗ್ ಬಂದರೆ ಅದರಲ್ಲಿ ನಿಮಗೆ ಬಹಳ ಆಶ್ಚರ್ಯ ಆಗುವಂಥ ಒಂದು 2-3 ಇದಿದೆ. ಒಂದು, ಸುಧಾರಾಣಿ ಅವ್ರ ಪಾತ್ರ ನನಗೆ ಬಹಳ ಇಷ್ಟ ಆಯಿತು. ಸುಧಾರಾಣಿ ಅವರ ಪಾತ್ರ, ಸಾಯಿ ಕುಮಾರ್ ಅವರ ಪತ್ನಿಯ ಪಾತ್ರವನ್ನು ಮಾಡಿದವರು ಕೂಡ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇದೆಲ್ಲದರ ಜೊತೆಗೆ ಬಿಗ್ ಬಾಸ್ನಲ್ಲಿ ಬಹಳಷ್ಟು ಹೆಸರು ಮಾಡಿರುವಂಥ ಗಿಲ್ಲಿ ನಟ ಈ ಸಿನಿಮಾದಲ್ಲಿ ಒಂದು ಎಂಟ್ರಿಯನ್ನು ಕೊಡ್ತಾರೆ. ಗಿಲ್ಲಿ ನಟ ಈ ಸಿನಿಮಾದಲ್ಲಿ ಏನು ಪಾತ್ರ ಮಾಡಿದ್ದಾರೆ, ಅವರು ಹೆಂಗೆ ಅದನ್ನು ನಿಭಾಯಿಸಿದ್ದಾರೆ, ಅವರ ಪಾತ್ರ ಏನು, ಅವರು ಹೆಂಗೆ ಕಾಣಿಸ್ತಾರೆ, ಇದನ್ನೆಲ್ಲ ನೀವು ಸಿನಿಮಾದಲ್ಲೇ ಹೋಗಿ ನೋಡಿ. ಯಾಕಂದರೆ ನಾನೀಗ ಅದನ್ನು ಹೇಳಿದ್ರೆ ಅದು ನಿಮಗೆ ಒಂಥರ ಸ್ಪಾಯ್ಲರ್ ಕೊಟ್ಟಂಗೆ ಅನಿಸುತ್ತೆ. ಹಾಗಾಗಿ ಗಿಲ್ಲಿ ನಟ ಅವರ ಒಂದು ಆ್ಯಕ್ಟಿಂಗನ್ನು ನೀವು ನೋಡಬೇಕು ಅಂದರೆ, ಅವ್ರು ಬಿಗ್ ಬಾಸಿಂದ ಬಂದ ನಂತರ ಬಿಡುಗಡೆ ಆಗಿರೋ ಮೊದಲನೇ ಸಿನಿಮಾ ಅಂದ್ಕೊಳ್ತೀನಿ ಇದು, ವಾಪಸ್ ಬಂದ ಮೇಲೆ ಬಿಡುಗಡೆ ಆಗಿರೋದು. ಮತ್ತು ಇಲ್ಲಿ ನನಗಿನ್ನೊಂದು ಏನು ಅನ್ನಿಸ್ತು, ಗಿಲ್ಲಿ ನಟ ಅವರು ಬಿಗ್ ಬಾಸಿಗೆ ಹೋಗೋಕ್ಕಿಂತ ಮುಂಚೆ ಶೂಟ್ ಆಗಿರೋದು ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಅವ್ರ ಪಾತ್ರಕ್ಕೆ ಅಷ್ಟು ಸಮಯ ಅಥವಾ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ವೇನೋ. ಬಟ್ ಕೊಟ್ಟಿರುವಷ್ಟೇ ಪಾತ್ರವನ್ನು ಅವ್ರು ತುಂಬ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಆದರೆ ಸಿನಿಮಾದಲ್ಲಿ ಎಷ್ಟು ಬೇಕೋ ಅಷ್ಟೇ ಪಾತ್ರವನ್ನು ಕೊಟ್ಟಿದ್ದಾರೆ, ಅಲ್ಲಿ ತಿರುಗ್ಲಿಕ್ಕೆ ಹೋಗಿಲ್ಲ.
ಬಿಗ್ ಬಾಸ್ ಮುಗಿದ ನಂತರ ಆಗಿದ್ದರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿರ್ತಿತ್ತೇನೋ ಅವ್ರ ಪಾತ್ರ ಅಂತ ನನಗನ್ನಿಸ್ತು, ಗೊತ್ತಿಲ್ಲ. ಅದು ನೀವು ನೆಗೆಟಿವ್ ಆಗಿ ತಗೊಳ್ಬೇಡಿ, ಅದು ಪಾಸಿಟಿವ್ ಆಗಿಯೇ ನಾನು ಹೇಳಿದ್ದು. ಇನ್ನು ಓವರ್ ಆಲ್ ಸಿನಿಮಾ ನನಗೆ ಬಹಳ ಇಷ್ಟ ಆಯಿತು. ಎಮೋಷನಲಿ ಅದು ಬಹಳ ಟಚ್ ಆಗುವಂಥ ಒಂದು ಸಿನಿಮಾ. ತಂದೆ ಮಗನ ಕ್ಯಾರೆಕ್ಟ್ರು, ತಂದೆ ಮಗ ಇಬ್ಬರ ನಡುವಿನ ಬಾಂಧವ್ಯ ನನಗೆ ಭಾಳ ಇಷ್ಟ ಆಯಿತು. ಮತ್ತು ಹೆಂಡತಿಯ ಪಾತ್ರ, ಅಂದರೆ ಜೀವನದಲ್ಲಿ ಬರುವಂಥ ಪ್ರೀತಿ ಬದುಕಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತಂದುಕೊಡ್ಬೋದು ಅನ್ನೋವಂಥದ್ದನ್ನು ಬಹಳ ಚೆನ್ನಾಗಿ ತೋರಿಸಿದ್ದಾರೆ ನಿರ್ದೇಶಕರು. ನೀವು ರಥಾವರವನ್ನು ತಲೆಯಲ್ಲಿಟ್ಕೊಂಡು ನೋಡಬೇಡಿ ದಯವಿಟ್ಟು. ಇದು ಒಂದು ಸಿನಿಮಾವನ್ನು ಫ್ರೆಶ್ ಆಗಿ ಹೋಗಿ ನೋಡಿದ್ರೆ ನಿಮಗೆ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ರಥಾವರ ಅನ್ನೋದು ಬೇರೆ ರೀತಿಯ ಸಿನಿಮಾ, ಇದೇ ಬೇರೆ ರೀತಿಯಾದಂಥ ಸಿನಿಮಾ. ಸೊ ಡೈರೆಕ್ಟ್ರು ತಮ್ಮ ಹಳೆ ಪ್ಯಾಟ್ರನ್ಗೆ ಕಟ್ಟು ಬೀಳುವ ಬದಲು ಒಂದು ಹೊಸ ಪ್ರಯೋಗಾತ್ಮಕವಾದಂಥ ಸಿನಿಮಾವನ್ನು ಮಾಡಿದ್ದಾರೆ. ಇಂಥ ಸಿನಿಮಾಗಳಿಗೆ ಖಂಡಿತವಾಗ್ಲೂ ನಾವು ಬೆಂಬಲವನ್ನು ಕೊಡಬೇಕು. ಕೊಟ್ಟಾಗ ಮಾತ್ರ ಮತ್ತೆ ಬೇರೆ ಬೇರೆ ರೀತಿಯ ಪ್ರಯೋಗಾತ್ಮಕವಾದಂತಹ ಸಿನಿಮಾಗಳು ಬರಲಿಕ್ಕೆ ಸಾಧ್ಯ ಇದೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನೆಲ್ಲದನ್ನು ಅನುಭವಿಸುತ್ತೆ, ಅದರಲ್ಲಿ ಏನೇನೆಲ್ಲ ಬರುತ್ತೆ, ಖುಷಿಯ ಸಂದರ್ಭಗಳು, ನೋವಿನ ದುಃಖದ ಸಂದರ್ಭಗಳು, ಮತ್ತು ಒಬ್ಬ ಮಗ ಹೇಗೆ ಯಾಕೆ ದಾರಿ ತಪ್ಪುತ್ತಾರೆ ಮಕ್ಕಳು, ಆ ದಾರಿ ತಪ್ಪಿದಾಗ ಅವರು ಹೇಗೆ ವಾಪಸ್ ಮತ್ತೆ ದಾರಿಗೆ ಬರ್ತಾರೆ, ಅವ್ರಿಗೆ ಯಾವತ್ತು ರಿಯಲೈಸ್ ಆಗುತ್ತೆ, ಇದೆಲ್ಲದನ್ನು ಬಹಳ ಚೆನ್ನಾಗಿ ತೋರಿಸುವಂಥ ಒಂದು ಪ್ರಯತ್ನ. ಇದರಲ್ಲಿ ಏನು ಮಾದಕ ವಸ್ತುಗಳಿರಬಹುದು, ಅದರ ಒಂದು ಪರಿಣಾಮ ಇರಬಹುದು ಜೀವನದಲ್ಲಿ, ಪ್ರೀತಿ ಅತಿಯಾದರೆ ಹೇಗಿರುತ್ತೆ, ಪ್ರೀತಿ ಕಡಿಮೆ ಆದರೆ ಹೇಗಿರುತ್ತೆ, ಇದೆಲ್ಲದನ್ನು ಬಹಳ ಅದ್ಭುತವಾಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನನಗೆ ಇದರಲ್ಲಿ ಕಥೆಯನ್ನು ಕಟ್ಟಿಕೊಡುವ ಮತ್ತು ಅದರಲ್ಲಿ ಎಲ್ಲ ಭಾವನೆಗಳನ್ನು ತುಂಬುವಂಥ ಕೆಲಸವನ್ನು ನಿರ್ದೇಶಕರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಬೇಕು. ಪ್ರೊಡ್ಯೂಸರ್ ಕೂಡ ಇದರಲ್ಲಿ ಎಲ್ಲರಿಗೂ, ಅಂದರೆ ಯಾವ್ಯಾವ ಪಾತ್ರಕ್ಕೆ ಯಾರ್ಯಾರು ಬೇಕೋ ಅವರನ್ನು ಕಾಸ್ಟ್ ಮಾಡಿದ್ದಾರೆ. ಜೊತೆಗೆ ಸಿನಿಮಾ ಏನನ್ನು ಕೇಳುತ್ತೆ ಅದನ್ನು ಫುಲ್ಫಿಲ್ ಮಾಡುವಂಥ ಕೆಲಸವನ್ನು ಪ್ರೊಡ್ಯೂಸರ್ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ರಿವ್ಯೂವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.